ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಾರ್ನಿಂಗ್ 7 ಗಂಟೆಯಿಂದ ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ನಾವು ಎಲ್ಲಿಗೆ ಹೊಂಟಿದ್ವಿ ಮತ್ತು ಯಾವ ರೀತಿಯಾಗಿ ಎಂಜಾಯ್ ಮಾಡಿದ್ವಿ ಪ್ರತಿಯೊಂದು ಡೀಟೇಲ್ಸನ್ನು ಈ ವಿಡಿಯೋ ಒಳಗೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಿ ಫಸ್ಟ್ ಟೈಮ್, ದಯವಿಟ್ಟು ಲೈಕು, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ನೋಡಿ, ನಮ್ಮ ನಂದನಂತರ ಆಲ್ರೆಡಿ ವಿಡಿಯೋಗೆ ಫೋಸ್ ಕೊಟ್ಬಿಟ್ಟ ಹಾಯ್ ಅಂಥೇಳಿ. ಸೊ ನಾವು ಈ ರೀತಿಯಾಗಿ ಎಲ್ಲ ರೆಡಿಯಾಗಿ ಹೊಂಟಿದ್ವಿ. ಸೊ ನಮ್ಮ ನಂದುಗ ಇವಾಗ ಬೋರ್ ಆತಂತೇಳಿ ಮುಂದ್ಗಡೆ ಹಿಂದೆ ಮತ್ತು ತಂಗಿ ಜೊತೆ ಆಟ ಆಡ್ಲಿಕ್ಕಂತ ಹಿಂದೆ ಬಂದು ಕುಂತಾನೆ. ಅವರಂತೂ ನನಗಿಂತ ಜಾಸ್ತಿನೇ ಕ್ಯಾಮ್ರಾ ಫೋಸ್ ಕೊಡ್ತಾರೆ ಹಾಯ್ ಮಾಡಲಿಕ್ಕೆ. ಸೊ ನಾವು ತೋರಿಸಮ್ಮ ಅಂತ ಹೇಳ್ತಿರ್ತಾನೆ ನಮ್ಮ ನಂದನ. ಸೊ ಹಾಗಾಗಿ ಅವರು ಕೂಡ ಹಾಯ್ ಮಾಡ್ತಿದ್ದಾರೆ, ಯಾಕಂದರೆ ಅವರಿಗೆ ಒಂಥರ ಖುಷಿ ಹೊರಗಡೆ ಕರ್ಕೊಂಡು ಹೋಗೋದಂತೇಳಿ. ಯಾಕಂದ್ರೆ ಇವಾಗಂತೂ ಮನೇಲಿ ಇದ್ದಿದ್ದವ್ರಿಗೆ ಬೋರ್ ಆಗ್ತಿರತ್ತೆ, ಸ್ಕೂಲ್ ಅಂತೂ ರಜೆ ಐತಿ. ಸೊ ಹಾಗಾಗಿ ನಾವು ಒನ್ ಡೇ ಈ ಸಮ್ಮರ್ ಒಳಗೆ ಬೆಸ್ಟ್ ಒಂದು ಸ್ಪಾಟಿಗೆ ಹೊಂಟಿದ್ವಿ. ಸೊ ಎಲ್ಲಿ ಹೊಂಟಿದ್ವಿ ಏನೆಲ್ಲ ಎಂಬುದನ್ನು ಇವಾಗ ಮುಂದೆ ವಿಡಿಯೋದೊಳಗೆ ಹೇಳ್ತೀನಿ. ನಾವು ಬಂದಿರೋದು ಹುಬ್ಬಳ್ಳಿಯಿಂದ ಜಸ್ಟ್ 37 ಕಿಲೋಮೀಟರ್ ಇರುವಂಥ ಶಿಗ್ಗಾವಿಯ ಉತ್ಸವ ರಾಕ್ ಗಾರ್ಡನ್ಗೆ ಬಂದಿದ್ವಿ. ಸೊ ನೋಡಿರಿ, ನಾವು ಫೈನಲಿ ಇವಾಗ ನಮ್ಮ ಲೊಕೇಶನನ್ನು ರೀಚ್ ಆಗಿದ್ವಿ. ನೋಡಿರಿ, ಹೊರಗಡೆಯಿಂದ ಉತ್ಸವ ರಾಕ್ ಗಾರ್ಡನ್ ಅಂಥೇಳಿ ಯಾವ ರೀತಿಯಾಗಿ ಇದೊಂದು ಪ್ಲೇಸ್ ಇದೆ ಅಂಥೇಳಿ ತುಂಬ ಚೆನ್ನಾಗೈತೆ ಅಂತೇಳಿ ನಾವು ಫಸ್ಟ್ ಟೈಮ್ ಬಂದೀವಿ. ಸೊ ನೋಡೋಣ ಒಳಗೆ ಏನೆಲ್ಲ ಐತೆ ಅಂಥೇಳಿ. ಸೊ ಇವಾಗ ನಾವಂತ ತಿಳ್ಕೊಂಡು ಎಂಟ್ರೆನ್ಸಿಗೆ ಹೊಂಟೀವಿ. ನೋಡಿರಿ, ಅಣ್ಣ ತಂಗಿ ಯಾವ ರೀತಿಯಾಗಿ ಇಬ್ಬರು ಕೈ ಹಿಡ್ಕೊಂಡು ಹೊಂಟಾರಂತೇಳಿ. ನಾವು ಇವಾಗ ಎಂಟ್ರೆನ್ಸಿಗೆ ಹೋಗಿ ಅಲ್ಲಿ ನಾವು ಟಿಕೆಟನ್ನು ಕಲೆಕ್ಟ್ ಮಾಡ್ತೀವಿ. ಇಲ್ಲಿ ನೋಡಿರಿ, ಟಿಕೆಟ್ದ ಅಮೌಂಟ್ ಯಾವ ರೀತಿ ಐತೆ ಅಂತ ಹೇಳಿದ್ರೆ, ಸೋಮವಾರದಿಂದ ಶುಕ್ರವಾರ ಹೋದ್ರೆ 850 ಅದ ಪರ್ ಪರ್ಸನ್ಗೆ. ಅಂದರೆ ಫುಲ್ ಪ್ಯಾಕೇಜ್. ಅಂದರೆ ಅಲ್ಲಿ ಮಧ್ಯಾಹ್ನ ಊಟ ಆಗಿರ್ಬೋದು, ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಇರುತ್ತೆ ಮತ್ತು ಮಾರ್ನಿಂಗ್ ಟಿಫಿನ್ ಕೂಡ ಇರುತ್ತೆ. ಆಮೇಲೆ ಸ್ಯಾಟರ್ಡೆ ಸಂಡೇ ಬಂದ್ರೆ 900 ರುಪೀಸು. ಅಡ್ವಾನ್ಸ್ ನಾವು ಬುಕ್ಕಿಂಗ್ ಮಾಡ್ಕೊಂಡು ಬಂದ್ವಿ ಅಂದರೆ 900. ಇಲ್ಲ ನಾವು ಡೈರೆಕ್ಟ್ ಹೋಗಿ ಟಿಕೆಟ್ ತೊಗೋತೀವಿ ಅಂದರೆ 950 ರುಪೀಸ್ ಪರ್ ಪರ್ಸನ್ಗೆ ಐತಿ. ಸೊ ನೋಡಿರಿ, ಇವಾಗ ನಾವು ಇವಾಗ ಟಿಕೆಟನ್ನು ತೊಗೊಳಕ್ಕೆ ಬಂದ್ವಿ. ಸೊ 4 ಇಯರ್ ಒಳಗಡೆ ಇದ್ದು ಅಂದ್ರೆ ಮಕ್ಕಳಿಗೆ ಯಾರಿಗೆ ಟಿಕೆಟ್ ತೊಗೊಳಲ್ಲಲ್ಲಿ. ಸೊ ಹಂಗಾಗಿ ನಮ್ಮ ಇಬ್ಬರಿಗೇ ಟಿಕೆಟನ್ನು ತೊಗೊಂಡ್ರು. ನಾವು ಇವಾಗ ಟಿಕೆಟನ್ನು ತೊಗೋತಾ ಇದ್ದೀವಿ 950 ಕೊಟ್ಟು. ನಾವು ಯಾವುದೇ ರೀತಿಯಾದಂಥ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿರಲ್ಲ. ಇಲ್ಲಿ ನೋಡಿರಿ, ಇವಾಗ ಟಿಕೆಟನ್ನು ತೋರಿಸಿ ಫೈನಲಿ ನಾವು ಎಂಟ್ರಿ ಆಗಿಬಿಟ್ವಿ ಒಳಗಡೆ. ನೋಡಿರಿ, ಎಂಟ್ರೆನ್ಸ್ಗೆ ಯಾವ ರೀತಿಯಾಗಿ ಐತೆ ಅಂಥೇಳಿ ಇವಾಗ ಟಿಕೆಟನ್ನು ನಮ್ಗೆ ಹ್ಯಾಂಡ್ಗೆ ಟ್ಯಾಗ್ ಮಾಡ್ತಿದ್ದಾರೆ. ನೋಡಿರಿ, ಎಂಟ್ರೆನ್ಸಿಗೆ ಯಾವ ರೀತಿಯಾಗಿ ಚೆಂದ ಐತೆ ಅಂಥೇಳಿ. ಇವಾಗ ನಾವು ಇವಾಗ ನಾವು ಹೋಗೋದು ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು, 12 ಗಂಟೆ. ಯಾಕಂದ್ರೆ ನಾವು ಹುಣಗುಂದಿಂದ ಹೋಗ್ಬೇಕಂದ್ರೆ ಒಂದು 3:30-4 ಗಂಟೆ ಬೇಕಾಗತ್ತೆ ನಮ್ಗೆ. ಸೊ ನಾವು ಹೋಗಿದ್ದನ್ನು ಟಿಫಿನ್ ಮಾಡಲಿಕ್ಕೆ. ಟಿಫಿನ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ವೆಲ್ಕಮ್ ಮಾಡ್ಕೋತಾರೆ. ಹಂಗೆ ನಾವು ಇವಾಗ ವಿಡಿಯೋಗೆಲ್ಲ ಫೋಸನ್ನು ಕೊಡ್ತಾ, ನಾನು ಗುಬ್ಬಿ ಮತ್ತು ನಂದು ಅಷ್ಟರು ಫೋಸ್ ಕೊಡ್ತಾ ವೆಲ್ಕಮ್ ಮಾಡ್ಕೋ ಕಡೆ ಹೋಗಿದ್ವಿ. ಸೊ ಹೋಗೋ ಮುಂಚೆ ನೋಡಿರಿ, ಈ ಕಡೆ ಎಲ್ಲ ನೀರು ಅಂದರೆ ಒಂದು ಕೆರೆ ಟೈಪ್ ಮಾಡಿದ್ದಾರೆ. ಆಮೇಲೆ ಎಲ್ಲ ಗಿಡಗಳು ಅಂದರೆ ಫುಲ್ ಎಲ್ಲ ಬೇಸಿಗೆ ಒಳಗೂ ಏನು ಅಷ್ಟು ಶೆಕೆ ಅನ್ಸಂಗಿಲ್ಲ. ಇವಾಗ ನಾವು ಫೈನಲಿ ವೆಲ್ಕಮ್ ಮಾಡ್ಕೊಳ್ಳೋ ಕಡೆ ಬಂದೀವಿ. ಅಲ್ಲಿ ನೋಡಿರಿ ಯಾವ ರೀತಿಯಾಗಿ ವೆಲ್ಕಮ್ ಮಾಡ್ಕೊಳ್ತಾರೆ ಅಂಥೇಳಿ. ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ಆರತಿಯನ್ನು ಮಾಡಿ ವೆಲ್ಕಮನ್ನು ಮಾಡ್ಕೋತಿದ್ದಾರೆ. ಇಲ್ಲಿ ನೋಡ್ರಿ, ಅಜ್ಜಿದ ಸ್ಟ್ಯಾಚು ನಿಂಚಾರ ಕೈ ಮುಕ್ಕೊಂದ. ಆಮೇಲೆ ಕಿರೀಟ ಭಾರತಿ ಅಂದರೆ ರಾಜರ ಟೈಪನ್ನು ಟ್ರೀಟ್ ಮಾಡ್ತಾರೆ ಇಲ್ಲಿ. ಸೊ ಕಿರೀಟ ಎಲ್ಲ ಯಾವ ರೀತಿಯಾಗಿ ಮಾಡಿದಾರೆ. ಮತ್ತು ಅಜ್ಜಂದು ಸ್ಟ್ಯಾಚು, ಅಜ್ಜಿ ಕೈಯಲ್ಲಿ ಆರತಿ ಹಿಡ್ಕೊಂಡ್ರೆ ಅಜ್ಜ ಕೈ ಮುಗಿದು ನಿಂತಾರ. ಫಸ್ಟಿಗೆ ನನಗೆ ಮತ್ತು ನಮ್ಮ ಗುಬ್ಬಿಗೆನ ಆರತಿ ಮಾಡಿದರು. ಅದೊಂಥರ ತಲೆಯಲ್ಲಿ ಭಾರ ಅನಿಸಿದ್ರು ಕೂಡ ಒಂಥರ ಖುಷಿ, ನಾವು ರಾಜರು ಅದೇವಲ್ಲ ಅನ್ನೋ ಥರ ಟ್ರೀಟ್ ಆಯ್ತು ನಮಗೆ. ಆಮೇಲೆ ನೋಡಿರಿ, ನಮ್ಮ ನಂದನ್ಗೂ ಇದು ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್. ನಾವು ಗಾಬರಿಯಾಗಿ ನೋಡಕತ್ತಾನ. ಆಮೇಲೆ ಲಾಸ್ಟಿಗೂ ನಮ್ಮ ಸಾಹೇಬ್ರಿಗೂ ಕೂಡ ಆರತಿಯನ್ನು ಮಾಡಿದರು. ಸೊ ಲಾಸ್ಟಿಗೆ ನಾವು ಅವ್ರಿಗೆ ಅಂಟೇರಿ ಅಂದಿವಿ, ನಮ್ದು ಒಂದು ವಿಡಿಯೋ ಮಾಡಿರಿ ಅಂತೇಳಿ. ಅವರು ಪಾಪ್ ಕೊಡ್ರಿ, ನಾವು ವಿಡಿಯೋ ಮಾಡ್ತೀನಿ ಅಂತ ಹೇಳಿದರು. ಅಲ್ಲಿಂದ ಮುಗಿಸ್ಕೊಂಡು ನಾವು ಸೀದಾ ಬಂದಿರೋದು ಟಿಫನ್ ಮಾಡಲಿಕ್ಕೆ. ಯಾಕಂದ್ರೆ ನಮಗೂ ಲೇಟ್ ಆಗಿಬಿಟ್ಟಿತ್ತು, ಫುಲ್ ಹಶು ಆಗಿಬಿಟ್ಟಿತ್ತು. ಹಾಗಾಗಿ ಟಿಫನ್ ಮಾಡಲಿಕ್ಕೆ ಬಂದ್ವಿ ನಾವು. ಹೋಟೆಲ್ ರಾಜ್ ಅಂಥೇಳಿ ಇಲ್ಲೊಂದು ಹೋಟೆಲ್ ಟೈಪನ್ನು ಮಾಡಿದ್ದಾರೆ ಟಿಫಿನ್ಗೆ ಅಂಥೇಳಿ. ಸೊ ನೋಡಿರಿ, ಇಲ್ಲಿ ಹೊರಗಡೆ ನಾವು ನೋಡ್ಲಾಕತ್ತೀನಿ, ಇದೇನು ರಿಯಲ್ ಆಗಿ ಕುಂತಿದಾರ ಈ ರೀತಿಯಾಗಿ ಅಂತ ನನಗೆ ಅನಿಸ್ತಿತ್ತು. ಬಟ್ ಎಲ್ಲ ಸ್ಟ್ಯಾಚು ಟೈಪ್ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ನೋಡಿರಿ, ಫಾರಿನಿಯರ್ಸ್, ಕಾಲೇಜ್ ಸ್ಟೂಡೆಂಟ್ ಟೈಪ್ ಈ ರೀತಿಯಾಗಿ ಎಲ್ಲ ಸ್ಟ್ಯಾಚು ಮಾಡಿಟ್ಟಿದ್ದಾರೆ. ನನಗೊಂಥರ ಶಾಕ್ ಆಗಿಬಿಡ್ತು ಸ್ಟಾರ್ಟಿಂಗ. ಆಮೇಲೆ ಖುಷಿ ಆಯಿತು. ನೋಡಿರಿ, ನಾವು ಇವಾಗ ಟಿಫಿನ್ ಮಾಡಲಿಕ್ಕೆ ಬಂದೀವಿ ಎಂಟ್ರೆನ್ಸ್ಗೆ. ಇಲ್ಲಿ ನೋಡಿರಿ, ಒಳಗಡೆನೂ ಚೇರ್ಸ್ ಇತ್ತು, ಯಾವ ರೀತಿಯಾಗಿ ನೀಟಾಗಿ ಸಿಸ್ಟಮ್ ಅಂತೆ ಎಲ್ಲ ಚೇರ್ ನೋಡ್ತಿರ್ಬೋದು. ಇದು ಚೇರ್ ನೋಡಿದ್ರೆ ನಮ್ಗೆ ಕಟ್ಟಿಗೆ ಇರುತ್ತಲ್ಲ, ತೊಟ್ಲ ಮಾಡಿರ್ತಾರಲ್ಲ, ಅದ ಕಟ್ಟಿಗೆಲಿಂದನೇ ಚೇರನ್ನು ಮಾಡಿದ್ದಾರೆ. ನೋಡಿರಿ, ಇಲ್ಲಿ ಟಿಫಿನ್ಗೆ ದೋಸೆ ಮತ್ತು ಇಡ್ಲಿಯನ್ನು 2 ರೀತಿಯಾಗಿ ವೆರೈಟಿ ಇಟ್ಟಿದ್ರು. ಸೊ ನಾವು ಎರಡನ್ನೂ ಟೇಸ್ಟ್ ಮಾಡ್ಬೇಕಂತೇಳಿ ಒಂದೊಂದು ದೋಸೆ ಮತ್ತು 2 ಇಡ್ಲಿಯನ್ನು ತೊಗೊಂಡ್ವಿ. ಟಿಫಿನ್ ಮಾಡಿ ಕೂಡಲೇ ಹೊರಗಡೆ ಬಂದ ರೂಪಾಯಿ ಕುಕುಮ್ ಜ್ಯೂಸ್ ಇತ್ತು.
ಸೊ ಅದಂತೂ ಇಷ್ಟು ಟೇಸ್ಟಿಯಾಗಿಂತೂ ನಾನು ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡ್ತಿರೋದು. ನನಗೂ ಗೊತ್ತಿರಲಿಲ್ಲ, ನಮ್ಮ ಸಾಹೇಬ್ ಹೇಳಿದರು ಅದು ಒಂದು ಹಣ್ಣಿನ ಜ್ಯೂಸು ಟ್ರೈ ಮಾಡಂತೇಳಿ. ಸೊ ಹಂಗಾಗಿ ನಾವು ಟ್ರೈ ಮಾಡಿದ್ವಿ ಕುಕ್ಕುಮ್ ಜ್ಯೂಸನ್ನು. ಅದು ಚೆನ್ನಾಗಿತ್ತು, ನನಗೂ ಲೈಕ್ ಆಯ್ತದು. ಒಂಥರ ಸೋಡಾ ಟೈಪ್ ರಿಲೀಫ್ ಅಂದರೆ ನಾವು ಅದೇ ಜಸ್ಟ್ ಟಿಫಿನ್ ಮಾಡಿ ಬಂದಿದ್ವಲ್ಲ, ಏನೋ ಭಾರ ಆಗಬಾರ್ದಂತೇಳಿ ಒಂಥರ ರಿಲೀಫ್ ಅನ್ನಿಸ್ತು ಅದು ಜ್ಯೂಸ್ ಕುಡಿಯೋಣ. ಸೊ ಬೆಸ್ಟ್ ಅನ್ನಿಸ್ತು. ನೋಡಿರಿ ನಮ್ಮ ಗುಬ್ಬಿ ಅಂತೂ ಫುಲ್ ಎಂಜಾಯ್ ಮಾಡ್ಲಾಕತ್ತಾಳ. ನಮ್ಮ ನಂದನ್ ಅಂತೂ ನೋಡ್ರಿ ವಿರಾಟ್ ಕೊಹ್ಲಿ ಅವ್ರದ್ದು ಸ್ಟ್ಯಾಚ್ಯೂವನ್ನು ನಿಲ್ಲಿಸಿದ್ರು. ಅಲ್ಲಿ ನಿಂತು ಫೋಟೋ ಪೋಸ್ ಕೊಡತ್ತಿದ್ದ, ನಂದು ಫೋಟೋ ತೆಗಿಯಪ್ಪ ಅಂತೇಳಿ. ಇಲ್ಲಿ ನೋಡ್ರಿ ಸಿದ್ದರಾಮಯ್ಯ ಅವ್ರದ್ದು ಕೂಡ ಸ್ಟ್ಯಾಚ್ಯೂವನ್ನು ಮಾಡಿ ನಿಲ್ಸಿದ್ದಾರೆ. ಸೊ ಇಲ್ಲಿ ನಾವು ಫಸ್ಟ್ ನೋಡ್ಲಿಕ್ಕೆ ಬಂದಿದ್ದೆ ಜಾದು. ಇಲ್ಲಿ ಜಾದು ಮಾಡ್ಲಾಕತ್ತಿದ್ರು, ಏನೇನೋ ಜಾದುವನ್ನು ಮಾಡ್ತಾಯಿದ್ರು. ನಾವು ನೋಡ್ಕೊತಿದ್ವಿ, ಒಂದು 5 ನಿಮಿಷ ನೋಡ್ಬೇಕಂತೇಳಿ ನಿಂತಿದ್ವಿ. ಅದು ಜಾದುನ ಚೆನ್ನಾಗಿ ಮಾಡ್ಲಾಕತ್ತಿದ್ರು. ಜಾದುವನ್ನು ನಮ್ಮ ನಂದನ್ ಮೇಲೂ ಪ್ರಯೋಗ ಮಾಡಲಿಕ್ಕೆ ಕರಿತಾ ಇದ್ರು. ಅವನು ಫಸ್ಟ್ ಟೈಮ್ ಹಿಂಗೆ ಯಾರಡೆನೂ ಹೋಗಂಗಿಲ್ಲ, ಆದರೂ ಏನೋ ಹೆದರ್ಕೊತ ಹೋದ. ಅವನಿಗೇನೋ ಒಂಥರ ಭಯ ಖುಷಿ ಎಲ್ಲನೂ ಆಗ್ತೈತಿ, ಇವ್ರು ಎದಕ್ಕೆ ನನ್ನ ಕರೆದಾರ, ನನಗೇನು ಮಾಡ್ತಾರನ್ನೋ ಅಂಥದ್ದು. ಆದ್ರೂ ಅವ ಎಂಜಾಯ್ ಮಾಡಿದ. ನೋಡ್ರಿ ಇಲ್ಲಿ ಏನೋ ಅವನ ಮೇಲೆ ಅಂದ್ರೆ ದುಡ್ಡಿಂದು ಜಾದು ಮಾಡ್ಲಾಕತ್ತಿದಾರೆ ಅವರು. ಇಲ್ಲಿ ನೋಡಿ ಇವಾಗ ನಮ್ಮ ಗುಬ್ಬಿಯವ್ರು ನೋಡ್ರಿ ಗಾಗಲ್ ಹಾಕ್ಕೊಂಡು ಯಾವ ರೀತಿಯಾಗಿ ಪೋಸ್ ಕೊಡತ್ತಾರ ಅಂತೇಳಿ ಅದನ್ನು ಹಾಕೋಬೇಕಂತ ಟ್ರೈ ಮಾಡತ್ತಾರ. ಬಟ್ ಆಗ್ತಾ ಇಲ್ಲ ಅವ್ರಿಗೆ. ಸೀದಾ ಹಾಕೋರ ಅಂತಂದ್ರೆ ಉಲ್ಟಾ ಹಾಕೊಂಡ ಪೋಸ್ ಕೊಡ್ಲಾಕತ್ತಾಳೆ ಎಲ್ಲರಿಗೂ. ನಮ್ಮ ನಂದನ್ ನೋಡ್ರಿ ಅದು ಒಂದು ಸ್ಟ್ಯಾಚ್ಯೂವನ್ನು ನೋಡಿ ಅಜ್ಜ ಇವರು ಅಂತಿದ್ದಾನೆ. ಸೊ ಈ ಒಂದು ಉತ್ಸವ ರಾಕ್ ಗಾರ್ಡನ್ಗೆ 8 ವಿಶ್ವ ದಾಖಲೆಗಳು ಅಂತ ನೀಡಿದಾರೆ. ಪ್ರವಾಸಿ ಕೇಂದ್ರ ಅಂತೆ, ಸಾಂಸ್ಕೃತಿಕ ಪ್ರವಾಸಿ ಕೇಂದ್ರ ಅಂಥೇಳಿ. ಸೊ ನೋಡ್ರಿ ನಾವು ಹಂಗೆ ಸ್ವಲ್ಪ ಪೋಸ್ ಎಲ್ಲ ಕೊಡ್ತಾ ಇದ್ದೀವಿ. ಸೊ ಅಲ್ಲಿಂದ ಇವಾಗ ಟಿಫನನ್ನು ಮುಗಿಸ್ಕೊಂಡು ನಾವು ಹೊಂಟಿರೋದು ಇವಾಗ ಫುಲ್ ಗಾರ್ಡನ್ ಎಲ್ಲವನ್ನು ನೋಡಲಿಕ್ಕೆ. ಅಲ್ಲಿ ಏನದ ನಮ್ಗೆ ಗೈಡ್ ಅಂತ ಸಿಗ್ತಾರೆ. ಅಲ್ಲಿ ನಾವು ಬೇಕಿದ್ರೆ ಅವ್ರನ್ನ ಗೈಡ್ ಮಾಡಿರಿ ಅಂತಲೂ ಹೇಳ್ಬೋದು, ಇಲ್ಲ ನಾವು ಓನಾಗಿ ನೋಡ್ತೀವಿ ಅಂದರು. ಬಟ್ ನಮಗೂ ಗೈಡ್ ಬೇಕಂತ ಅನಿಸ್ತು, ಯಾಕಂದ್ರೆ ನಾವು ಬಂದಿರ್ತೀವಿ ಅಂದರೆ ಎಲ್ಲ ಥರ ತಿಳ್ಕೊಬೇಕಂತೇಳಿ ನಾವು ಒಬ್ಬರು ಗೈಡನ್ನು ಕೇಳಿದ್ವಿ. ಗೈಡ್ ಮಾಡ್ತೀವಿ ಅಂತ ಹೇಳಿದ್ರು. ಅಲ್ಲಿಂದನೇ ಇರ್ತಾರೆ, ಅವ್ರಿಗೇನು ಸ್ಪೆಷಲ್ ನಾವು ಅಮೌಂಟ್ ಕೊಡೋ ಅವಶ್ಯಕತೆ ಇರಲ್ಲ. ನಾವು ಕೊಟ್ಟಿದ್ದೊಂದು ಪ್ಯಾಕೇಜ್ ಒಳಗೆ ಗೈಡು ಬಂದು ಹೇಳ್ತಿರ್ತಾರೆ. ಇಲ್ಲಿ ನೋಡಿರಿ ನಮ್ಮ ನಂದು ಎಲ್ಲ ಕಡೆ ಯಾವ ರೀತಿಯಾಗಿ ನೀಟಾಗಿ ಆಟ ಆಡ್ತಿದ್ದಾನೆ ಅಂತೇಳಿ ನಮ್ಮ ಗುಬ್ಬಾಕ್ನ ಎಲ್ಲ ರೀತಿಯಿಂದ ಆಟ ಆಡ್ಲಕತ್ತಾಳ. ಇದು ಸ್ಟಾರ್ಟಿಂಗ್ ಏನದ, ಇದು ಒಂದು ರಾಜ್ಕುಮಾರ್ದು ಆಲ್ಮೋಸ್ಟ್ ಎಷ್ಟು ಫಿಲ್ಮ್ ಒಳಗೆ ಅವರು ನಟನೆ ಮಾಡಿದ್ದಾರೆ ಮತ್ತು ಯಾವ್ಯಾವ ರೀತಿಯಾಗಿ ಅವತಾರದಲ್ಲಿ ನಟನೆ ಮಾಡಿದ್ದಾರೆ ಪ್ರತಿಯೊಂದು ಡೀಟೇಲ್ಸನ್ನು ಇಲ್ಲಿದೆ. ಈ ನೋಡ್ರಿ ಇಲ್ಲಿ ನೋಡ್ತಾ ಇರ್ಬೋದು, ರಾಜಕುಮಾರ ಧಾಮ ಅಂತೇಳಿ ಇದಕ್ಕೆ ಒಂದು ಹೆಸರಿಟ್ಟಿದ್ದಾರೆ ಅವರು. ಹಾಗಿದ್ರೆ ನಮ್ಮ ಗೈಡ್ ಯಾರಂತ ಹೇಳಿ ನೋಡ್ತಿರ್ಬೋದು ನೀವು. ಇಲ್ಲಿ ತೋರಿಸ್ತೀನಿ ಅವ್ರನ್ನ. ಇವರೇ ನೋಡ್ರಿ ನಮ್ಮ ಗೈಡು. ಪ್ರತಿಯೊಂದು ತುಂಬ ಚೆನ್ನಾಗಿ ನೀಟಂಗೆನ ನಮಗೆ ಎಕ್ಸ್ಪ್ಲೇನ್ ಮಾಡಿದರು. ಸೊ ಥ್ಯಾಂಕ್ ಯು ಬ್ರದರ್. ಅವ್ರಿಗೆ ಅಲ್ಲಿ ಥ್ಯಾಂಕ್ಸ್ ಎಲ್ಲ ಹೇಳಿದ್ವಿ ನಾವು. ಅದ್ರ ಸಹಿತ ನೀವೇನಾದರೂ ಅಲ್ಲಿ ಹೋಗಿ ವಿಸಿಟ್ ಮಾಡೋರಿದ್ರೆ ಇವರಿಗೆ ಒಂದು ಕಾಂಟ್ಯಾಕ್ಟ್ ಮಾಡಿರಿ, ಅವರು ನೀಟಂಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಇಲ್ಲಿ ನೋಡಿ ನೀವು ರಾಜ್ಕುಮಾರ್ ಅವರು ಯಾವ ರೀತಿಯ ಒಂದು ವೇಷದಲ್ಲಿದ್ದಾರೆ ಅಂತಂದ್ರೆ ಕನಕದಾಸರ ಒಂದು ಅವತಾರದಲ್ಲಿ, ಆಮೇಲೆ ಋಷಿಮುನಿಗಳ ಒಂದು ಅವತಾರದಲ್ಲಿ, ಪುರಂದರದಾಸರ ಸರ್ವಜ್ಞ ಅವರ ಅವತಾರದಲ್ಲಿ, ಮತ್ತು ಅವರು 8 ರೀತಿಯ ಸೂರ್ಯ ನಮಸ್ಕಾರಗಳನ್ನು ಮಾಡಿದ ರೀತಿಯಾಗಿರ್ಬೋದು. ಪ್ರತಿಯೊಂದನ್ನು ಅವರೊಂದು ಸ್ಟ್ಯಾಚ್ಯೂ ಮೂಲಕ ಇಲ್ಲಿ ನೋಡ್ತಿರ್ಬೋದು. ಸಂತ ತುಕಾರಾಮರವರ ಒಂದು ಅವತಾರದಲ್ಲಿ ಪ್ರತಿಯೊಂದಾದರೂ ಸ್ಟ್ಯಾಚ್ಯೂ ಮಾಡಿ ಇಟ್ಟಿದ್ದಾರೆ. ನಮಗೂ ನೋಡಲಿಕ್ಕೆ ತುಂಬ ಖುಷಿ ಆಯಿತು. ಈ ಒಂದು ಉತ್ಸವ ರಾಕ್ ಗಾರ್ಡನನ್ನು ನಿರ್ಮಾಣ ಮಾಡಿದರು TB ಸುಬ್ಲತ್ನವ್ರು ಅಂತ ಹೇಳಿ. ಸೊ ಅವ್ರು ಇವಾಗ ಡೆತ್ ಆಗಿದ್ದಾರೆ. ಅವರು ಒಂದು ಆರ್ಟಿಸ್ಟ್ ಆಗಿದ್ದರು. ಸೊ ಇವಾಗ ಪ್ರೆಸೆಂಟಾಗಿ ಅವರು ಮಗಳು ಮತ್ತು ಅವರ ತಂದೆಯ ಒಂದು ಕನಸನ್ನು ಅಥವಾ ಅವರು ಕಟ್ಟಿದ ಈ ಒಂದು ಗಾರ್ಡನನ್ನು ವೇದಾರಾಣಿ ದಾಸ್ನೂರ್ ಮತ್ತು ಪ್ರಕಾಶ್ ದಾಸ್ನೂರ್ ಮಗಳು ಮತ್ತು ಹಳೆಯವರು ನಡ್ಸ್ಕೊಂಡು ಹೊಂಟಿದ್ದಾರೆ. ಅವರು ಕೂಡ ಇವಾಗ ಪ್ರೆಸೆಂಟ್ಲಿ ಆರ್ಟಿಸ್ಟನ್ನು. ಅವ್ರಿಗೆ ಮೊನ್ನೆ ತಾನೇ ಡಾಕ್ಟರೇಟ್ ಪದವಿ ಕೂಡ ಎಲ್ಲ ಸಿಕ್ಕೈತಿ. ಓಕೆ, ಹಾಗಿದ್ರೆ ಇದು ಒಂದು ಪಾರ್ಟ್ 1 ವಿಡಿಯೋ ಆಗೈತಿ. ಸೊ ನೆಕ್ಸ್ಟ್ ವಿಡಿಯೋನ ನಾನು ಇದ್ರಾಗ ಪಾರ್ಟ್ 2 ವಿಡಿಯೋ ಒಳಗೆ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.